ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಮ್ಯಾಚ್ ನಂಬರ್ 59. RCB ವರ್ಸಸ್ LSG ನಡುವೆ ಮ್ಯಾಚ್ ಇದೆ. ನ್ಯೂಸ್ ಏನಿದೆ ಅಂದರೆ ಮೇ ಬಿ ರಜತ್ ಪಾಟಿದಾರ್, ಕೃಣಾಲ್ ಪಾಂಡ್ಯ, ಜಾಸ್ ಹೇಜಲ್ವುಡ್ ಈ ಮ್ಯಾಚ್ ಆಡೋದಿಲ್ಲ. ಫಿಲ್ ಶಾಟ್ ಆಡ್ತಾರೆ. ಆದರೆ ಸದ್ಯಕ್ಕೆ ಅನ್ಕೊಳ್ಳೋಣ ಎಲ್ಲರೂ ಆಡ್ತಿದ್ದಾರೆ ಅಂತ. ಯಾಕಂದರೆ ಇದು ಅಫಿಷಿಯಲ್ ನ್ಯೂಸ್ ಏನೂ ಇಲ್ಲ. ಅಫಿಷಿಯಲ್ ನ್ಯೂಸ್ ಬಂದ ಮೇಲೆ ಟೀಮ್ದಲ್ಲಿ ಚೇಂಜಸ್ ಮಾಡೋಣ. ಗ್ರ್ಯಾಂಡ್ ಲೀಗ್ ದೃಷ್ಟಿಕೋನದಲ್ಲಿ ನೋಡಿದರೆ ಈ ವಿಡಿಯೋ ಜಾಕ್ಪಾಟ್ ಇದೆ. ಅದಕ್ಕೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮಗೋಸ್ಕರ ಒಂದು ಗಿಫ್ಟ್ ಇದೆ. ಏನು ಗಿಫ್ಟ್ ಇದೆ ಅಂದರೆ ನಿಮಗೋಸ್ಕರ 500 ರೂಪಾಯಿ ಗಿವ್ ಅವೇ ಇದೆ. ಇದು ಗಿವ್ ಅವೇ ಎಲ್ಲಿವರೆಗೂ ನಡೀತಿ ಅಂತ ಗೊತ್ತಿಲ್ಲ, ಆದರೆ ಈ ಮ್ಯಾಚ್ದಲ್ಲಿ ಗಿವ್ ಅವೇ ಇದೆ. ಏನು ಮಾಡಬೇಕು ಈ ಗಿವ್ ಅವೇ ಗೆಲ್ಲಬೇಕು ಅಂದರೆ ಜಸ್ಟ್ ನಿಮಗೆ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಬೇಕು. ಫ್ರೀ ಕಾಮೆಂಟ್ ಇರುತ್ತೆ, ಅದಕ್ಕೆ ಬೇಗ ಬೇಗ ಮಾಡಿ. ಮತ್ತು ಬೈ ಚಾನ್ಸ್ ಕರೆಕ್ಟ್ ಆನ್ಸರ್ ಜಾಸ್ತಿ ಬಂದು ಅಂದರೆ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತಾರೆ ಅವ್ರಿಗೆ ಗಿವ್ ಅವೇ ನಾವು ಕೊಡ್ತೀವಿ. ಮತ್ತು ಟಾಸ್ ಆದಮೇಲೆ ಖಂಡಿತ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದಕ್ಕೆ ಟೆಲಿಗ್ರಾಮ್ ಜಾಯಿನ್ ಮಾಡಿ. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಅಲ್ಲಿಂದ ಬೇಗ ಬೇಗ ಜಾಯಿನ್ ಮಾಡಿ. ಪಿಚ್ ರೆಕಾರ್ಡ್ ಮತ್ತು ಕರೆಂಟ್ ಫಾರ್ಮ್ ನೋಡಿ ಒಂದು ಸಖತ್ತಾಗಿರೋ ಡ್ರೀಮ್ 11 ಟೀಮ್ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ದಲ್ಲಿ ಕೇಳಿ, ನಾವು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೀವಿ. ಹೋಗಿ ನೋಡ್ಬೋದು ನೀವು. ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಶುರು ಮಾಡೋಣ. ಏಕಾನ ಕ್ರಿಕೆಟ್ ಸ್ಟೇಡಿಯಂದಲ್ಲಿ ಮ್ಯಾಚ್ ಇದೆ ಲಕ್ನೋದಲ್ಲಿ. ಇಲ್ಲಿ ಸ್ಪಿನ್ಗೆ ಸ್ವಲ್ಪ ಹೆಲ್ಪ್ ಸಿಗುತ್ತೆ, ಆದರೆ ಈ ಸೀಸನ್ದಲ್ಲಿ ಇದು ಚೇಂಜ್ ಆಗಿದೆ. ಸ್ವಲ್ಪ ಬ್ಯಾಟಿಂಗ್ ಪಿಚ್ ಆಗಿದೆ. ಇಲ್ಲಿ ಅವರೇಜ್ ಸ್ಕೋರ್ ಪ್ರಕಾರ ಒಂದು ಟೀಮ್ ಮಾಡೋಣ. ಇಲ್ಲಿ ಮೇ ಬಿ 180 ಅವರೇಜ್ ಸ್ಕೋರ್ ಇದೆ ಈ ಸೀಸನ್ದಲ್ಲಿ. ಅದಕ್ಕೆ ಈ ಸೀಸನ್ದಲ್ಲಿ ಬ್ಯಾಟಿಂಗ್ ವಿಕೆಟ್ನೇ ಅಂತ ಅನ್ಬೋದು. ಅದಕ್ಕೆ ನಮ್ಮ ಟೀಮ್ದಲ್ಲಿ ಬ್ಯಾಟ್ಸ್ಮನ್ ಮತ್ತು ಆಲ್ರೌಂಡರ್ ಸ್ವಲ್ಪ ಜಾಸ್ತಿ ಇಡೋಣ. ಬ್ಯೂಟಿಫುಲ್ ಗ್ರೌಂಡ್ ಇದೆ, ನ್ಯೂಲಿ ಬಿಲ್ಟ್ ಟೆಕ್ನಾಲಜಿ ಗ್ರೌಂಡ್ ಇದೆ. ನನಗೆ ತುಂಬ ಇಷ್ಟ ಈ ಗ್ರೌಂಡ್. ಈಗ ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಶುರು ಮಾಡೋಣ. ನಿಕ್ಕಿ ಪಿ ಲಾಸ್ಟ್ 2-3 ಮ್ಯಾಚ್ನಿಂದ ಫ್ಲಾಪ್ ಹೋಗ್ತಿದ್ದಾರೆ. ಇವರ ಫಾರ್ಮ್ ಸ್ವಲ್ಪ ಡೌನ್ ಆಗಿದೆ, ಆದರೂ ಇವರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಯಾಕಂದರೆ ಕ್ವಾಲಿಟಿ ಪ್ಲೇಯರ್ ಇದ್ದಾರೆ. ಮೋಸ್ಟ್ ಸಿಕ್ಸಸ್ ಇವ್ರ ಹೆಸರು ಮೇಲೆ ಇದೆ ಈ ಸೀಸನ್ದಲ್ಲಿ. ಸ್ಟಾರ್ಟಿಂಗ್ನಲ್ಲಿ ಇಷ್ಟು ಸಿಕ್ಸಸ್ ಹೊಡೆದ್ರು ಅಂದರೆ ಈಗ ಲಾಸ್ಟ್ 5 ಮ್ಯಾಚ್ದಲ್ಲಿ ಫ್ಲಾಪ್ ಹೋಗಿದ್ದಾರೆ, ಆದರೂ ಕೂಡ ಟಾಪ್ನಲ್ಲೇ ಇದ್ದಾರೆ ಸಿಕ್ಸಸ್ನಲ್ಲಿ. ಏಕಾನ ಸ್ಟೇಡಿಯಂ ಲಕ್ನೋದಲ್ಲಿ ಇವರ ಒಳ್ಳೆಯ ರೆಕಾರ್ಡ್ ಇದೆ. ಬ್ಯಾಟಿಂಗ್ ವಿಕೆಟ್ ಕೂಡ ಇದೆ. ಲಾಸ್ಟ್ 4-5 ಮ್ಯಾಚ್ದಲ್ಲಿ ಆಡಿಲ್ಲ. ಲಾ ಆಫ್ ಅವರೇಜ್ ಏನು ಹೇಳುತ್ತೆ ಅಂದರೆ ಈಗ ಇವರು ಖಂಡಿತ ಆಡಬಹುದು. ಬಿಗ್ ಪ್ಲೇಯರ್ ಇದ್ದಾರೆ, ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಬೇಕಾಗುತ್ತೆ. ಈಗ ಫಾರ್ಮ್ ಯಾರ್ದು ಸರಿಯಾಗಿಲ್ಲ, ರಿಷಬ್ ಪಂತ್. ಇವ್ರ ಮೇಲೆ ನಾ ರಿಸ್ಕ್ ಖಂಡಿತ ತಗೋತಾ ಇದ್ದೀನಿ. ಯಾಕಂದರೆ ಬಿಗ್ ಪ್ಲೇಯರ್ ಇದ್ದಾರೆ. ತುಂಬ ಜಾಸ್ತಿ ಆಯಿತು ಇವ್ರದ್ದು. ಎಷ್ಟು ಸಾರಿ ಫೇಲ್ ಆಗ್ಬೋದು ಬಿಗ್ ಪ್ಲೇಯರ್ ಹೇಳಿ, ನೀವೇ ಹೇಳಿ. ಯಾವಾಗಾದರೂ ಆಡಲೇಬೇಕು ಅಲ್ವಾ? ಪದೇ ಪದೇ ಫೇಲ್ ಆಗ್ತಾ ಇದ್ದಾರೆ. ಲಾ ಆಫ್ ಅವರೇಜ್ ಏನು ಹೇಳುತ್ತೆ ಅಂದರೆ ತುಂಬ ಜಾಸ್ತಿ ಫೇಲ್ ಆದಮೇಲೆ ಒಂದು ಸಕ್ಸಸ್ಫುಲ್ ಇನ್ನಿಂಗ್ ಬಂದೇ ಬರುತ್ತೆ. ಕ್ರಿಕೆಟ್ನಲ್ಲಿ ನಾವು ತುಂಬ ಸಾರಿ ನೋಡಿದ್ದೀವಿ. ಬೇರೆ ಏನೂ ಲಾಜಿಕ್ ಇಲ್ಲ ಇಲ್ಲಿ. ಫಾರ್ಮ್ದಲ್ಲಿ ಇದ್ದಾರೆ ಅದು ಇದು ಅಂತ ನಾ ಏನೂ ಹೇಳೋದಿಲ್ಲ. ಫಾರ್ಮ್ದಲ್ಲಿ ಖಂಡಿತ ಇಲ್ಲ, ಆದರೂ ಕೂಡ ನಾನು ತೊಗೋತಾ ಇದ್ದೀನಿ. ಯಾಕಂದರೆ ಲಾ ಆಫ್ ಅವರೇಜ್ ಕ್ರಿಕೆಟ್ದಲ್ಲಿ ಕ್ಯಾಚಪ್ ಮಾಡುತ್ತೆ. ಈಗ ಟೈಮ್ ಬಂದಿದೆ. ರಿಷಬ್ ಪಂತ್ ಆಡೇ ಆಡ್ತಾರೆ. ಈ ಮ್ಯಾಚ್ದಲ್ಲಿ ಇಲ್ಲ ಅಂದರು ಬರೋ 2 ಮ್ಯಾಚ್ದಲ್ಲಿ ಕೂಡ ಖಂಡಿತ ಆಡೇ ಆಡ್ತಾರೆ ಒಂದು ಬಿಗಿನಿಂಗ್. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಫಿಲ್ ಸಾಲ್ಟ್ಗೆ ಬ್ಯಾಕ್ ಮಾಡಬೇಕಾಗುತ್ತೆ. ಆದರೆ ನ್ಯೂಸ್ ಏನಿದೆ ಅಂದರೆ ಇವರು ಹುಷಾರಾಗಿಲ್ಲ. ಇವರು ಏನಾದರೆ 100% ಫಿಟ್ ಇದ್ದರೆ ಇವ್ರಿಗೆ ಆವಾಗ ಬ್ಯಾಕ್ ಮಾಡ್ತೀನಿ. ಸದ್ಯಕ್ಕೆ ಇವ್ರಿಗೆ ಹೋಲ್ಡ್ನಲ್ಲಿ ಇಡ್ತಾ ಇದ್ದೀನಿ. ಇವ್ರ ಬದಲಿ ಜೇಕಬ್ ಬೆಥೆಲ್ ಆಡ್ತಾರೆ ಅಂತ ಒಂದು ನ್ಯೂಸ್ ಇದೆ. ಆದರೆ ಇಲ್ಲಿ ಜಿತೇಶ್ ಶರ್ಮಾ ತುಂಬ ಕೆಳಗಡೆ ಬರ್ತಾರೆ. ಸದ್ಯಕ್ಕೆ 2 ವಿಕೆಟ್ ಕೀಪರ್ ಇರಲಿ. ಮುಂದೆ ಹೋಗೋಣ ಬ್ಯಾಟರ್ಸ್ದಲ್ಲಿ. ಈಗ ಬ್ಯಾಟಿಂಗ್ದಲ್ಲಿ ದ ಕಿಂಗ್ ಕೊಹ್ಲಿ ಟಾಪ್ 5 ರನ್ ಸ್ಕೋರರ್ ಇದ್ದಾರೆ. ಡಿಪೆಂಡೆಬಲ್ ಪ್ಲೇಯರ್ ಇದ್ದಾರೆ. ಫಾಸ್ಟ್ ಆಡಲಿ ಸ್ಲೋ ಆಡಲಿ ಆದರೆ ಆಡೇ ಆಡ್ತಾರೆ, ಖಂಡಿತ ಆಡ್ತಾರೆ. ಈಗ ಲಾಜಿಕ್ ಏನು ಅಂದರೆ ಲಕ್ನೋ ಹತ್ರ ಇವ್ರಿಗೆ ತೊಂದರೆ ಕೊಡೋ ಅಂಥ ಬೌಲರ್ ನನಗೆ ಎಲ್ಲಿ ಕಾಣಿಸ್ತಾ ಇಲ್ಲ. ಲಕ್ನೋ ಟೀಮ್ದಲ್ಲಿ ಅಷ್ಟು ಶಾರ್ಪ್ನೆಸ್ ಅನ್ನಿಸ್ತಿಲ್ಲ ಅವರ ಬೌಲಿಂಗ್ದಲ್ಲಿ, ಲಕ್ನೋ ಬೌಲಿಂಗ್ದಲ್ಲಿ. ಮತ್ತು ಪವರ್ ಪ್ಲೇದಲ್ಲಿ ಏನಾದರೂ ಇವರು ಸರ್ವೈವ್ ಮಾಡಿದರೆ ಅಂದರೆ ಇವ್ರಿಗೆ ತಡೆಯೋರು ಯಾರಿದ್ದಾರೆ? ಅವೇಶ್ ಖಾನ್, ಮಯಾಂಕ್ ಯಾದವ್? ನನಗೆ ಅನ್ನಿಸ್ತಿಲ್ಲ, ಯಾರೂ ಇಲ್ಲ. ಅದಕ್ಕೆ ಇವ್ರಿಗೆ ಪರ್ಸ್ನಲಿ ನಾನು ಬ್ಯಾಕ್ ಮಾಡ್ತಿದ್ದೀನಿ. ಮಾರ್ಚ್ಗೆ ಇಲ್ಲಿ ಖಂಡಿತ ಬ್ಯಾಕ್ ಮಾಡ್ತೀನಿ. ಫಾರ್ಮ್ದಲ್ಲಿ ಇದ್ದಾರೆ, ಖಂಡಿತ ಬ್ಯಾಕ್ ಮಾಡಬೇಕಾಗುತ್ತೆ. ತುಂಬ ಅಬಿಲಿಟಿ ಇರೋ ಪ್ಲೇಯರ್ ಇದ್ದಾರೆ. ಆದರೆ ಇವ್ರ ಮುಂದೆ ಜಾಸ್ ಹೇಜಲ್ವುಡ್ ಇರ್ತಾರೆ. ಆದರೆ ಅದು ಪಕ್ಕ ಇಲ್ಲ ಬಿಡಿ, ಹೇಜಲ್ವುಡ್ ಆಡ್ತಾರೆ ಅಥವಾ ಇಲ್ಲ ಅಂತ ಖಂಡಿತ ಇಲ್ಲ. ಯಾಕಂದರೆ ಅವ್ರಿಗೂ ಕೂಡ ಹುಷಾರಿಲ್ಲ. ಆದರೆ ಇವರ ಬ್ಯಾಟ್ ಮೇಲೆ ಬಾಲ್ ಚೆನ್ನಾಗಿ ಬರುತ್ತೆ ಈ ವಿಕೆಟ್ ಮೇಲೆ. ಮಾರ್ಚ್ ಇಲ್ಲಿ ಒಂದು ಒಳ್ಳೆ ಇನ್ನಿಂಗ್ ಆಡ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಈಗ ಟೆಕ್ನಿಕಲ್ ನೋಡೋಕೆ ಹೋದರೆ 2 ಟೀಮ್ 2 ಓಪನರ್ ಇಟ್ಟಿದ್ದೀನಿ. ಜೇಕಬ್ ಬೆಥೆಲ್
ಲಾಸ್ಟ್ ಮ್ಯಾಚ್ದಲ್ಲಿ ಒಂದು ಒಳ್ಳೆ ಇನ್ನಿಂಗ್ ಆಡಿದರು ಮತ್ತು ಇಲ್ಲಿ ಕೂಡ ಒಂದು ಒಳ್ಳೆ ಇನ್ನಿಂಗ್ ಆಡ್ತಾರೆ ಅಂತ ನನಗೆ ಅನಿಸ್ತಿದೆ. ನನ್ನ ಪ್ರೆಡಿಕ್ಷನ್ ಇದೆ ಇವರು ಮಿನಿಮಮ್ 25 ರನ್ಸ್ ಹೊಡೆದೇ ಹೊಡಿತಾರೆ ಅಂತ. ಇವ್ರ ಜೊತೆ ರಿಷಬ್ ಪಂತ್ ಕೂಡ 25 ರನ್ಸ್ಗಿಂತ ಜಾಸ್ತಿ ಹೊಡಿತಾರೆ ಅಂತ ನನ್ನ ಪ್ರೆಡಿಕ್ಷನ್ ಇದೆ. ಮತ್ತು ಈ ಎರಡು ಪ್ಲೇಯರ್ದಲ್ಲಿ ಒಬ್ಬ ಅಂತರೂ 50 ಹೊಡೆದೇ ಹೊಡಿತಾನೆ, ಇದು ನನ್ನ ಪ್ರೆಡಿಕ್ಷನ್ ಇದೆ. ಅದಕ್ಕೆ ಇಲ್ಲಿ ಜೇಕಬ್ ಬೆಥೆಲ್ಗೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ರಜತ್ ಪಾಟಿದಾರ್, ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತೀನಿ. ರೀಸನ್ ಹೇಳ್ತೀನಿ. ಪಡಿಕಲ್ಗೆ ಈಗ ಪ್ರಿಫರ್ ಮಾಡ್ತಿದ್ದೆ ರಜತ್ ಪಾಟಿದಾರ್ಗಿಂತ ಮುಂಚೆ, ಆದರೆ ಈಗ ದೇವದತ್ ಪಡಿಕಲ್ನೇ ಇಲ್ಲ, ಔಟ್ ಆಫ್ ದ ಟೂರ್ನಮೆಂಟ್. ಅದಕ್ಕೆ ರಜತ್ ಪಾಟಿದಾರ್ ಈಗ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ನಂಬರ್ 3 ಜಾಗ ಇವ್ರಿಗೆ ಸಿಗುತ್ತೆ. ಇವರು ಇಂಜರ್ಡ್ ಇದ್ದಾರೆ, ಹ್ಯಾಂಡ್ಗೆ ಏನೋ ಫ್ರ್ಯಾಕ್ಚರ್ ಟೈಪ್ ಏನೋ ಆಗಿತ್ತು. ಈ ಟೀಮ್ದಲ್ಲಿ ತುಂಬ ಚೇಂಜಸ್ ಆಗ್ಬೋದು ಅಂತ ಅನ್ನಿಸ್ತಿದೆ ಈ ಮ್ಯಾಚಲ್ಲಿ. ಅದಕ್ಕೆ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿ, ಅಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ, ನಾ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈಗ ನಿಕೋಲಸ್ ಪೂರನ್, ರಿಷಬ್ ಪಂತ್, ಮಿಚೆಲ್ ಮಾರ್ಷ್, ವಿರಾಟ್ ಕೊಹ್ಲಿ, ಪಾಟಿದಾರ್ ಮತ್ತು ಜೇಕಬ್ ಬೆಥೆಲ್ ಈ ಪ್ಲೇಯರ್ನ ಬ್ಯಾಕ್ ಮಾಡಿದ್ದೀನಿ. ಇಲ್ಲಿ ಆಲ್ರೌಂಡರ್ದಲ್ಲಿ ಲಕ್ನೋ ಓಪನರ್ ಎಡಮ್ ಮಾರ್ಕರಮ್ಗೆ ನಾ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫಾರ್ಮ್ದಲ್ಲಿ ಇದ್ದಾರೆ ವಿತ್ ದ ಬ್ಯಾಟ್. ಈಗ ರಿಸ್ಕ್ ಏನಾಗಿದೆ ಅಂದರೆ LSG ಫುಲ್ ಟಾಪ್ ಆರ್ಡರ್ನೇ ನಾ ತೊಗೊತಾ ಇದ್ದೀನಿ ಈ ಟೀಮ್ದಲ್ಲಿ. ಅಂದರೆ ನಿಕ್ಕಿ ಪಿ, ಮಾರ್ಷ್, ರಿಷಬ್ ಪಂತ್, ಮಾರ್ಕರಮ್ ಎಲ್ಲರಿಗೂ ತೊಗೊತಾ ಇದ್ದೀನಿ. ಈ ಕಡೆ ನೋಡಿದರೆ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್, ಜೇಕಬ್ ಬೆಥೆಲ್ ಟಾಪ್ ಆರ್ಡರ್ನೇ ಜಾಸ್ತಿ ಆಗಿದೆ ಈಗ ಎರಡು ಟೀಮ್ನಲ್ಲಿ. ಆದರೆ ಯಾವುದಾದ್ರೂ ಒಂದು ಟೀಮ್ ಟಾಪ್ ಆರ್ಡರ್ ಫೇಲ್ ಹೋಗಬಹುದು. ಎಲ್ಲರೂ ಒಂದೇ ಮ್ಯಾಚ್ದಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಇಲ್ವಲ್ಲ. ಚೆನ್ನಾಗಿಲ್ಲ ಅಂತ ನಾ ಅಂತಿಲ್ಲ, ಆದರೆ ಯಾವಾಗಾದರೂ ಒಂದೇ ಟೀಮ್ ಟಾಪ್ ಆರ್ಡರ್ ಫ್ಲಾಪ್ ಹೋಗ್ಬೋದು ಅಲ್ವಾ. ಎಲ್ಲರೂ ಆಡೋಕ್ಕೆ ಹೇಗೆ ಸಾಧ್ಯ? 70-80% ಟೀಮ್ ಸೇಮ್ ಇರುತ್ತೆ, ಆದರೆ 1-2 ಚೇಂಜಸ್ ಮಾಡಬೇಕಾಗುತ್ತೆ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಈಗ ಸಡನ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅನಿಸಿದರೆ ಮಾರ್ಚ್ಗೆ ಡ್ರಾಪ್ ಮಾಡಿ ಆಯುಷ್ ಬದೋನಿಗೆ ತೊಗೋಬೋದು. ಅವರು ಕೂಡ ಕನ್ಸಿಸ್ಟೆಂಟ್ ಇದ್ದಾರೆ. ಯಾಕಂದರೆ ಮಿಚೆಲ್ ಮಾರ್ಷ್ ಬಿಗ್ ಶಾಟ್ ಆಡುವಾಗ ಔಟ್ ಆಗ್ತಿದ್ದಾರೆ, ರಾಂಗ್ ಶಾಟ್ ಸಿಲೆಕ್ಷನ್ ಮಾಡ್ತಿದ್ದಾರೆ. ಈಗ ಇವ್ರ ಜೊತೆ ಕೃಣಾಲ್ ಪಾಂಡೆ, ಇವ್ರಿಗೆ ಕೂಡ ಬ್ಯಾಕ್ ಮಾಡ್ತೀನಿ. ಯಾಕಂದರೆ ಮಿಡಲ್ ಓವರ್ಸ್ನಲ್ಲಿ ಬಂದು ಬೌಲಿಂಗ್ ಹಾಕ್ತಿದ್ದಾರೆ, ಅಪ್ ಟು ದಿ ಆರ್ಡರ್ ಬ್ಯಾಟಿಂಗ್ ಕೂಡ ಮಾಡ್ತಿದ್ದಾರೆ. ಏನಾದರೂ ಮಾಡಿ ವಿಕೆಟ್ ತೊಗೋತಾರೆ, ಒಳ್ಳೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಈ ಸೀಸನ್ದಲ್ಲಿ. ಈಗ ದೇವದತ್ ಪಡಿಕಲ್ ಟೂರ್ನಮೆಂಟ್ದಿಂದ ಹೊರಗಡೆ ಹೋಗಿದ್ದಾರೆ, ಅದಕ್ಕೆ ಇವರ ಬ್ಯಾಟಿಂಗ್ ಈಗ ಕ್ರೂಷಿಯಲ್ ಆಗುತ್ತೆ. RCBಗೆ ಲೆಫ್ಟ್ ಹ್ಯಾಂಡರ್ ಇದ್ದಾರೆ. ಈಗ ದೇವದತ್ ಪಡಿಕಲ್ ಇಲ್ಲ, ಬ್ಯಾಟಿಂಗ್ನಲ್ಲಿ ಪ್ರಮೋಷನ್ ಖಂಡಿತ ಆಗುತ್ತೆ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಾ ಏನು ಹೇಳ್ತಾ ಇದ್ದೀನಿ ಅಂತ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ರೊಮಾನಿಯೋ ಶೆಪರ್ಡ್ ಆಲ್ರೌಂಡರ್ದಲ್ಲಿ ಇವರು ಕೂಡ 100% ಇಲ್ಲ, ಫಿಟ್ ಇಲ್ಲ 100%. ಇವರು ಕೂಡ ಎಂಜಾಯ್ಡ್ ಇದ್ದಾರೆ ಅಂತ ನ್ಯೂಸ್ ಇದೆ. ಹಾಗೆ ನೋಡೋಕೆ ಹೋದರೆ ಕೃಣಾಲ್ ಪಾಂಡೆ ಕೂಡ 100% ಫಿಟ್ ಇಲ್ಲ ಅಂತ ನ್ಯೂಸ್ ಇದೆ. ಡೌಟ್ಫುಲ್ 2-3 ಪ್ಲೇಯರ್ನ ಈಗ ತೊಗೊಂಡಿದ್ದೀನಿ ಟೀಮ್ದಲ್ಲಿ. ಮೇ ಬಿ ಅವರು ಆಡೋದು ಗ್ಯಾರಂಟಿ ಇಲ್ಲ, ಚೇಂಜಸ್ ಮಾಡೋಣ, ನೋ ಪ್ರಾಬ್ಲಮ್ ಟಾಸ್ ಆದಮೇಲೆ. ಈಗ ಬಾಲಿಂಗ್ದಲ್ಲಿ ಜಾಶ್ ಹೇಜಲ್ವುಡ್, ಇವರು ಕೂಡ ಇಂಜೋರ್ಡ್ ಇದ್ದಾರೆ ಅಂತ ನ್ಯೂಸ್ ಇದೆ. ಅಫಿಷಿಯಲ್ ನ್ಯೂಸ್ ಏನೂ ಇಲ್ಲ, ಆದರೆ ಈಗ ಸದ್ಯಕ್ಕೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮ್ಯಾಚ್ನಲ್ಲಿ ಕೂಡ ಆಡಿದ್ದಿಲ್ಲ ಇವರು, ಫಿಟ್ ಇಲ್ಲ ಅಂತ. ಈಗ ಸದ್ಯಕ್ಕೆ ಏನೂ ನ್ಯೂಸ್ ಇಲ್ಲ ಇವರು ಆರಾಮಾಗಿದ್ದಾರೆ ಅಥವಾ ಇಲ್ಲ ಅಂತ. ಆದರೆ ಸದ್ಯಕ್ಕೆ ಬ್ಯಾಕ್ ಮಾಡೋಣ. ಇವ್ರ ಜೊತೆ ಆವೇಶ್ ಖಾನ್ ಡೆತ್ ಓವರ್ ಹಾಕ್ತಾರೆ, ಇವ್ರಿಗೆ ಟೀಮ್ದಲ್ಲಿ ಇಡಬೇಕಾಗುತ್ತೆ. ಲಕ್ನೋ ಬಾಲಿಂಗ್ ಲೈನಪ್ದಲ್ಲಿ ಇವರು ಒಬ್ಬರೇ ಒಂದು ವಿಕೆಟ್ ಟೇಕರ್ ಬಾಲರ್ ಕಾಣ್ತಿದ್ದಾರೆ. ಅದಕ್ಕೆ ಆವೇಶ್ ಖಾನ್ಗೆ ಬ್ಯಾಕ್ ಮಾಡಿದ್ದೀನಿ. ಫಸ್ಟ್ ಬಾಲಿಂಗ್ ಏನಾದರೂ ಲಕ್ನೋ ಬಾಲಿಂಗ್ ಮಾಡಿದರೆ ಆವಾಗ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಮಯಾಂಕ್ ಯಾದವ್ ಅಷ್ಟು ನಡೀತಾ ಇಲ್ಲ ಬಾಲಿಂಗ್ದಲ್ಲಿ. ಈಗ 5 RCB ಪ್ಲೇಯರ್ ಬ್ಯಾಕ್ ಮಾಡಿದ್ದೀನಿ, 5 LSG ಪ್ಲೇಯರ್ ಬ್ಯಾಕ್ ಮಾಡಿದ್ದೀನಿ. ಈಗ ಒಂದು ಸ್ಲಾಟ್ ಬಾಕಿ ಇದೆ. ನಮ್ಮ ಹತ್ರ 2 ಆಪ್ಷನ್ ಇದೆ, ರವಿ ಬಿಷ್ಣೋಯ್ ಮತ್ತು ಭುವನೇಶ್ವರ್ ಕುಮಾರ್. ಇಲ್ಲಿ ನಾವು ಭುವನೇಶ್ವರ್ ಕುಮಾರ್ಗೆ ತೊಗೋಬೋದು, ಯಾಕಂದರೆ ಡೆತ್ನಲ್ಲಿ ಬಾಲಿಂಗ್ ಹಾಕ್ತಾರೆ, ಸ್ವಿಂಗ್ ಕೂಡ ಇದೆ. ಈಗ ಪ್ರಾಬ್ಲಮ್ ಏನು ಅಂದರೆ ಲಕ್ನೋ ಫಸ್ಟ್ ಬಾಲಿಂಗ್ ಮಾಡಿದರೆ ಮೇ ಬಿ ಲಕ್ನೋಗೆ ಒಂದು ಬಾಲರ್ ಶಾರ್ಟ್ ಇದೆ ಈ ಟೀಮ್ದಲ್ಲಿ. ನಮ್ಮ ಹತ್ರ ಈಗ ಜಸ್ಟ್ ಆವೇಶ್ ಖಾನ್ ಒಂದೇ ಬಾಲರ್ ಇದ್ದಾರೆ. ಮಾರ್ಕರಮ್ ಗೊತ್ತಿಲ್ಲ ಬಾಲಿಂಗ್ ಮಾಡ್ತಾರೆ ಅಥವಾ ಇಲ್ಲ ಅಂತ. ಆದರೆ RCB ಫಸ್ಟ್ ಬಾಲಿಂಗ್ ಏನಾದರೂ ಮಾಡಿದರೆ ಈ ಟೀಮ್ ಕರೆಕ್ಟ್ ಇದೆ. ಬಾಕಿ 2-3 ಚೇಂಜಸ್ ಆಗುತ್ತೆ, ನಿಮಗೆ ಹೇಳಿದ್ದೀನಿ. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ. ಲಕ್ನೋ ಬಾಲಿಂಗ್ ನೋಡಿದರೆ ಈ IPLದಲ್ಲಿ ತುಂಬ ವೀಕ್ ಇದೆ ಬೇರೆ ಟೀಮ್ ಕಂಪ್ಯಾರಿಸನ್ ಮಾಡಿದರೆ. ಅದಕ್ಕೆ ನಾನು ಕಣ್ಮುಚ್ಚಿ ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ ಮಾಡ್ತಾಯಿದ್ದೀನಿ. ಮತ್ತು ನನ್ನ ವೈಸ್ ಕ್ಯಾಪ್ಟನ್ ಜಾಶ್ ಹೇಜಲ್ವುಡ್ ಗ್ಯಾರಂಟಿ ಇಲ್ಲ. ಮಾರ್ಕರಮ್ ಸರಿಯಾಗಿ ಅನ್ನಿಸ್ತಿದ್ದಾರೆ ಸದ್ಯಕ್ಕೆ, ಅದಕ್ಕೆ ಮಾರ್ಕರಮ್ಗೆ ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಇವ್ರು ಬಿಟ್ಟರೆ ನಿಕೋಲಸ್ ಪೂರನ್, ರಿಷಬ್ ಪಂತ್ ಈ 2 ಪ್ಲೇಯರ್ ಕೂಡ ಒಳ್ಳೆ ಆಪ್ಷನ್ ಅನ್ನಿಸ್ತಿದೆ. ಆದರೆ ಸದ್ಯಕ್ಕೆ ಮಾರ್ಕರಮ್ಗೆ ಬ್ಯಾಕ್ ಮಾಡೋಣ. ಸೊ ಇಂಜುರಿ ಕನ್ಸರ್ನ್ಸ್ ಜಾಸ್ತಿ ಇದೆ. ಟೆಲಿಗ್ರಾಮ್ ಜಾಯಿನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಲಾಸ್ಟ್ ಅಪ್ಡೇಟ್ ಅಲ್ಲಿ ಕೊಡ್ತೀವಿ, ಅಪ್ಡೇಟೆಡ್ ಟೀಮ್ ಅಲ್ಲೇ ಹಾಕ್ತೀವಿ.
ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರದ ವೀಡಿಯೋಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ಏನೇ ಡೌಟ್ ಇದ್ದರೆ ನಾ ಹೆಲ್ಪ್ ಮಾಡ್ತೀನಿ, ಕಾಮೆಂಟ್ ಮಾಡಿ ಕೇಳಿ, ಅಲ್ಲಿ ನಾ ರಿಪ್ಲೈ ಖಂಡಿತ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಗುಡ್ ಬೈ. ಬೆಸ್ಟ್ ಆಫ್ ಲಕ್.